ವೆನೆಜುವೆಲಾದ ಗಡಿ ಬಳಿ ವಿಮಾನವೊಂದು ಪತನಗೊಂಡಿತು. ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಸರ್ಕಾರಿ ವಿಮಾನಯಾನ ಸಂಸ್ಥೆ ಸಟೇನಾ ನಿರ್ವಹಿಸುತ್ತಿದ್ದ ಈ ವಿಮಾನವು ಗಡಿ ನಗರವಾದ ಕುಕುಟಾದಿಂದ ಹೊರಟು ಒಕೋನಾದಲ್ಲಿ ಇಳಿಯುವಾಗ ನಿಯಂತ್ರಣ ಕಳೆದುಕೊಂಡು ಪತನಗೊಂಡಿದೆ. ವಿಮಾನ ದುರಂತದಲ್ಲಿ ಒಟ್ಟು 15 ಮಂದಿಯೂ ದುರ್ಮರಣಕ್ಕೀಡಾಗಿತ್ತು. ಈ ಬಗ್ಗೆ ಕೊಲಂಬಿಯಾದ ನಾಗರಿಕ ವಿಮಾನಯಾನ ಪ್ರಾಧಿಕಾರ ಸ್ಪಷ್ಟನೆ ನೀಡಿದೆ. ಬೀಚ್ ಕ್ರಾಫ್ಟ್ 1900 ಟ್ವಿನ್ ಪ್ರೊಪೆಲ್ಲರ್ ದುರಂತಕ್ಕೀಡಾದ ಫ್ಲೈಟ್ ವಿಮಾನದಲ್ಲಿ 13 ಪ್ರಯಾಣಿಕರು ಮತ್ತು 2 ಸಿಬ್ಬಂದಿ ಕೂಡ ಇದ್ರು. ಅಪಘಾತ ಸಂಭವಿಸಿದ ಪ್ರದೇಶ ಪರ್ವತಮಯವಾಗಿತ್ತು. ಹವಾಮಾನ ಅಸ್ಥಿರತೆ ಹೆಚ್ಚಿರುವ ವಲಯವಾಗಿರುವುದು ರಕ್ಷಣಾ ಕಾರ್ಯಾಚರಣೆಗೆ ಸವಾಲಾಗಿ ಪರಿಣಮಿಸಿತ್ತು. ಇನ್ನು ವಿಮಾನದಲ್ಲಿದ್ದವರಲ್ಲಿ ಕ್ವಿಂಟೆರೋ ಕೊಲಂಬಿಯಾದ ಚೇಂಬರ್ ಆಫ್ ಡೆಪ್ಯೂಟೀಸ್ ಸದಸ್ಯರೊಬ್ಬರು ಮತ್ತು ಮುಂದಿನ ಚುನಾವಣೆಗೆ ಸಾಲ್ಸೆಡೋದಿಂದ ಸ್ಪರ್ಧಿಸುತ್ತಿದ್ದಂತ ಅಭ್ಯರ್ಥಿಯೊಬ್ಬರು ಸೇರಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಕುಕುಟಾ ಪ್ರದೇಶವು ಪರ್ವತಮಯವಾಗಿದ್ದು ಹವಾಮಾನ ಬದಲಾಗಿರುತ್ತದೆ. ಈ ಪ್ರದೇಶಗಳು ಕೊಲಂಬಿಯಾದ ಅತಿದೊಡ್ಡ ಗೆರಿಲ್ಲಾ ಗ್ರೂಪ್ ನ್ಯಾಷನಲ್ ಲಿಬರೇಷನ್ ಆರ್ಮಿಯಿಂದ ನಿಯಂತ್ರಿಸಲ್ಪಡುತ್ತವೆ. ಇದು ಸ್ಪ್ಯಾನಿಷ್ ಸಂಕ್ಷಿಪ್ತ ರೂಪ EL ನಿಂದ ಪ್ರಸಿದ್ಧವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.